ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಬಂಧನಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಪೊಲೀಸ್ ಆಯುಕ್ತರು. ಸೊ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಕೊಲೆ ಪ್ರಕರಣ ಹಾಗೇನೆ ದರ್ಶನ್ ವಶಕ್ಕೆ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಆದಂತಹ ಮಾಹಿತಿಯನ್ನ ನೀಡಲಿದ್ದಾರೆ. ಯಾಕಂದ್ರೆ ಬೆಂಗಳೂರಿನ ಸಿಟಿ ಲಿಮಿಟ್ಸ್ ನಲ್ಲೇ ಈ ಒಂದು ಹತ್ಯೆ ಆಗಿರೋದ್ರಿಂದ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾರು ಏನು ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಬಿ ದಯಾನಂದ್ ಅವರು. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿ ದಯಾನಂದ್ ಈಗ ಪ್ರೆಸ್ ಮೀಟ್ ಮಾಡೋಕೆ ಮುಂದಾಗ್ತಿದ್ದಾರೆ. ಸೊ ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಿರುವಂಥ ಮಾಹಿತಿಯ ಪ್ರಕಾರ ಪವಿತ್ರ ಗೌಡ ಬಗ್ಗೆ ಈತ ಫೋಟೋ ಕೂಡ ಹಾಕಿದ್ದ, ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದ ಅನ್ನೋದು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಮಾಹಿತಿ. ಸೊ ಮೈಸೂರಿನ ಫಾರ್ಮ್ ಹೌಸ್ನಿಂದ ನಟ ದರ್ಶನ್ರನ್ನ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ. ಸೊ ಈತನನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರೆಸಿ ನಂತರ ಇಲ್ಲಿ ಆತನ ಹತ್ಯೆ ಆಗಿದೆ. ನಂತರ ಈ ಸುಮ್ನಹಳ್ಳಿ ಬಳಿ ಇರುವಂಥ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ, ಅನುಗ್ರಹ ಸತ್ವ ಅಪಾರ್ಟ್ಮೆಂಟ್, ಸೊ ಅಲ್ಲಿನ ಕಾಲುವೆ ಬಳಿ ಆ ಮೋರಿಯ ಬಳಿ ಎಸೆದು ಹೋಗಲಾಗಿದೆ ಅನ್ನೋದು. ಸೊ ಶವ ಪತ್ತೆಯಾದಂಥ ಸ್ಥಳ ಇದೇನೆ ನೀವು ನೋಡ್ತಿರುವಂಥ ದೃಶ್ಯ. ಇನ್ನೊಂದು ಕಡೆ ಆ ಫೋಟೋದಲ್ಲಿ ನೀವು ನೋಡ್ತಿರುವಂಥ ವ್ಯಕ್ತಿ, ನೀವೇನಾದರೂ ಈಗ ಟ್ಯೂನಿನ್ ಆಗಿದ್ರೆ ರೇಣುಕಾಸ್ವಾಮಿ ಎನ್ನುವ ಚಿತ್ರದುರ್ಗದ ವ್ಯಕ್ತಿ ಈತ. ಸೊ ಈತನ ಹತ್ಯೆ ಜೂನ್ 8ನೇ ತಾರೀಕು ನಡೆದಿರುತ್ತೆ, ಮೊನ್ನೆ ಅಷ್ಟೇ ನಡೆದಿರುತ್ತೆ. ಅದಾದಮೇಲೆ ಜೂನ್ 9ನೇ ತಾರೀಕು ಬೆಳಗ್ಗೆ ಅಲ್ಲಿನ ಬೀದಿ ನಾಯಿಗಳು ಆತನ ದೇಹವನ್ನು ಎಳೆದಾಡ್ತಿರ್ತವೆ. ಅದಾದಮೇಲೆ ಅಲ್ಲಿನ ಸ್ಥಳೀಯರೊಬ್ಬರು ಕೇವಲ ರಾಮದೌರ್ಜಿ ಅನ್ನೋ ವ್ಯಕ್ತಿ ಆ ಬಾಡಿಯನ್ನು ನೋಡ್ತಾರೆ. ನೋಡಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ತಲುಪಿಸ್ತಾರೆ. ಈ ರೀತಿಯಾಗಿ ಒಂದು ಅಪರಿಚಿತ ಶವ ಅಲ್ಲಿ ಪತ್ತೆ ಆಗಿದೆ, ದಯವಿಟ್ಟು ನೋಡಿ ಬಂದು ಏನು ಅಂತ. ಅದಾದಮೇಲೆ ಪೊಲೀಸರು ಏನು ಅಂತ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮುಂದುವರಿಸಿದಾಗ ಈತ ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗುತ್ತೆ. ಚಿತ್ರದುರ್ಗದ ನಿವಾಸಿ, ಅಪೋಲೋ ಫಾರ್ಮಸಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ, ತಂದೆ ಕೂಡ ಕೆಲಸದಲ್ಲಿದ್ದರು ಅನ್ನೋದು ಗೊತ್ತಾಗಿದೆ. ಅದಾದಮೇಲೆ ಈತ ಕಳೆದ 8ನೇ ತಾರೀಕಿನ ಹಿಂದೆನೇ ಆತ ಕಾಣಿಸಿಲ್ಲ, ಮನೆಯಿಂದ ಬಂದವನು, ನಂತರ ವಾಪಸ್ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇಂದು ಬೆಳಗ್ಗೆ 8:30ಕ್ಕೆ ನಟ ದರ್ಶನ್ ಅರೆಸ್ಟ್ ಮಾಡಿದಂತಹ ಪೊಲೀಸರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಈಗ ಬಂಧನ ಮಾಡಲಾಗಿದೆ ಅನ್ನೋದು 8:30ಗೆ ಅಂತ ಗೊತ್ತಾಗಿದೆ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ. ವಿಜಯನಗರ ಎಸಿಪಿ ನೇತೃತ್ವದಲ್ಲಿ ನಟ ದರ್ಶನ್ ಬಂಧನ ಆಗಿದೆ. ಇಂದು ಬೆಳಗ್ಗೆ 8:30ಕ್ಕೆ ದರ್ಶನ್ ಅರೆಸ್ಟ್ ಮಾಡಿದಂತಹ ಪೊಲೀಸರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಬಂಧನ ಆಗಿದೆ. ಬೆಂಗಳೂರು ಪೊಲೀಸರಿಂದ ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವಂತದ್ದು ಗೊತ್ತಾಗಿದೆ. ಈಗ ವಿಜಯನಗರ ಎಸಿಪಿ ನೇತೃತ್ವದಲ್ಲಿ ದರ್ಶನ್ ಬಂಧನ ಆಗಿರುವಂತ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಸೊ ನಿಜಕ್ಕೂ ನಟ ದರ್ಶನ್ ಅವರ ಫ್ಯಾನ್ಸ್ಗೆ ಇರ್ಬೋದು ಅಥವಾ ಅವರ ಗೆಳೆಯರ ಬಳಗಕ್ಕೆ ಇದು ನಿಜಕ್ಕೂ ಆತಂಕದ ವಿಚಾರ ಅಥವಾ ಬಹಳ ಶಾಕಿಂಗ್ ವಿಚಾರ. ಸೊ ಇತ್ತೀಚೆಗೆ ಕಾಟೇರ ಸಿನಿಮಾ ಒಳ್ಳೆ ಸಕ್ಸಸ್ ಆಗಿತ್ತು, ವರ್ಷಕ್ಕೆ 1-2 ಸಿನಿಮಾ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಎಲ್ಲ ಕಾಂಟ್ರವರ್ಸಿಗಳಿಂದ ಒಂದು ಕ್ಲಿಯರ್ ಆಗಿ ಮುಂದೆ ನಡೆಯುತ್ತೆ ಅನ್ನೋ ರೀತಿಯ ಕೆರಿಯರ್ ಕೂಡ ಆಯಿತು. ಅದಾದಮೇಲೆ ಜೆಟ್ಲ್ಯಾಗ್ ಪ್ರಕರಣ ಕೂಡ ಒಂದಷ್ಟು ವಿವಾದಕ್ಕೆ ನಟ ದರ್ಶನ್ರನ್ನ ಎಳೆದಿತ್ತು. ಆದರೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಮುಂದಿನ ಅವರ ಸಿನಿಮಾ ಡೆವಿಲ್ ಸಿನಿಮಾ ಇನ್ನೇನು ಬರುವಂಥದ್ದಿದೆ, ಡಿಸೆಂಬರ್ನಲ್ಲಿ ಡೇಟ್ ಕೂಡ ಅನೌನ್ಸ್ ಆಗಿದೆ. ಆ ಒಂದು ಖುಷಿಯಲ್ಲಿ ಅಭಿಮಾನಿಗಳಿರುವಂತಹ ಸಂದರ್ಭದಲ್ಲಿ ಇಂಥ ಒಂದು ಶಾಕಿಂಗ್ ನ್ಯೂಸ್ ಯಾವ ಅಭಿಮಾನಿ ಕೂಡ ಬಯಸುವಂಥದ್ದಲ್ಲ. ಜೊತೆಗೆ ನಟ ದರ್ಶನ್ ಅವರು ಕೂಡ ಹಿಂದಿನ ಹಲವಾರು ವಿವಾದಗಳಲ್ಲಿ ಸಿಲುಕಿದ್ರು ಕೂಡ ಇಂಥ ಒಂದು ವಿವಾದ ದರ್ಶನ್ ಅವರ ಹೆಸರ ವಿಚಾರವಾಗಿ ಬರುತ್ತೆ ಅನ್ನೋದು ಬಹಳ ಶಾಕಿಂಗ್ ಆದಂಥ ವಿಚಾರ. ಸ್ಯಾಂಡಲ್ವುಡ್ಗೆ ನಿಜಕ್ಕೂ ಇದು ದೊಡ್ಡ ಶಾಕಿಂಗ್ ನ್ಯೂಸ್.